ಸರ್. ಹೌದೌದು. ಅಲ್ಲ ನಾವು ಫಸ್ಟ್ 1 ಅವರ್ ಆಗೋಗಿದೆ. ಫಸ್ಟ್ ನಾವು ಕುತ್ಕೊಳ್ಳೋದಿಲ್ಲ. ಹಿಂದೆ ಅವರು ಅದೇ ಸ್ಟೇಜ್ನ ಇದಕ್ಕೆ ಅಡ್ಜಸ್ಟ್ ಮಾಡಿದ್ದಾರೆ. ಸ್ಕ್ರೀನ್ ಹಾಕಿರ್ತಾರ ಏನು ಅಲ್ಲ ಕೈಯ ಸ್ವಲ್ಪ ಚೇತನ್ ಚೇತನ್ ದಲಿತ ಕಲಾ ಸಂಘ ಆಶ್ರಯದಲ್ಲಿ ಕನ್ನಡ ಸಾಹಿತ್ಯ ಕೂಟವು ಆಯೋಜಿಸಿರುವ 43ನೇ ಅಂತರ ವಿಭಾಗ ನಾಟಕ ಸ್ಪರ್ಧೆಯ 5ನೇ ದಿನದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪೂರ್ವಕ ಸ್ವಾಗತ. ಇಂದಿನ ಈ ಕುವೆಂಪು ಕಲಾಕ್ಷೇತ್ರದಲ್ಲಿ ಇಟಿ ಬಡಾವಣೆಯ ಅನಿಲ ಸ್ಥಾವರ ವಿಭಾಗದ ಕಲಾವಿದರು ತಮ್ಮ ಅಭಿನಯದ ಮೂಲಕ ದಶರಥ ಮಹಾರಾಜ ಎಂಬ ಅರ್ಥಪೂರ್ಣ ನಿಮ್ಮೆಲ್ಲರೂ ಪ್ರಸ್ತುತಪಡಿಸಲಿದ್ದಾರೆ. ಕಲಾ ತಂಡಕ್ಕೆ ಶುಭ ಹಾರೈಸಲು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಇಟಿ ಬಡಾವಣೆ ಮತ್ತು ಅನಿಲ ಸ್ಥಾವರ ವಿಭಾಗದ ವ್ಯವಸ್ಥಾಪಕರಾದ ಶ್ರೀಮತಿ ರಾಜವೇಶ್ವರ ವೇದಿಕೆಗೆ ಕರೆತರಬೇಕಾಗಿ ಕನ್ನಡ ಸಾಹಿತ್ಯ ಕೂಟದ ಉಪಾಧ್ಯಕ್ಷರಾದ ಚಾರುಲತಾ ದೇಸಾಯಿ ಅವರಲ್ಲಿ ಕೋರಿಕೆ. ಸ್ವಲ್ಪ ಅಗ್ಲಿಸ ಮಾಡ್ಕೋ ಸಾಕು. ಜನ ಊರ ಸೇಫ್ಟಿ ಹಾಕೊಂಡಿದ್ರು. ನನಗೆ ಥಂಡಿ ಕಾಲಿದಾಗತ್ತೆ, ಅಲ್ಲಿ ಬಿಡಿಸ್ತೀನಿ ಥಂಡಿ ಮುಖ್ಯ ಅತಿಥಿಗಳಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೂಟದ ಉಪಾಧ್ಯಕ್ಷರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇಲ್ಲ ಸರ್, ಈ ಸೀನ್ ಆಗೋದು ಆಮೇಲೆ ತಂಡೋದು ಇಲ್ಲ ಸರ್. ಶಿವಪರ್ವತಿ ಮೊದಲ ಸೀನ್ ಸರ್, ಇದು ಮೊದಲ ಸೀನ್ ನಾವು ಅಲ್ಲಿ ಹೋಗ್ಬೇಕಿಲ್ಲ. ಈ ಅವರೇ ಅದು ಮಾಡ್ತಾರೆ, ಅದೇ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಆಡಿಷನಿಗೆ ಬಂದು ಎಲ್ಲ ಹೊಡ್ಕೊಂಡು ಫುಲ್ಲು ಬೆಸ್ಟ್. ಸ್ಮರಣಿಕೆ ನೀಡಿ ಗೌರವ ಸಲ್ಲಿಸಿದ ಉಪಾಧ್ಯಕ್ಷರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸರ್, ಅಲ್ಲಿ ಏನು ಬರುತ್ತದೆ ಬಿಡಿ ಸರ್ ಅಷ್ಟೇ. ಇದೀಗ ನಮ್ಮೆಲ್ಲರ ಪರವಾಗಿ ಮುಖ್ಯ ಅತಿಥಿಗಳಿಂದ ಶುಭ ಹಾರೈಕೆ. ಹೌದಾ ಹೇಳಿದೆ. ಕನ್ನಡ ಕಲಾಭಿಮಾನಿಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಲಲಿತ ಕಲಾ ಸಂಘದ ಆಶ್ರಯದಲ್ಲಿ ಕನ್ನಡ ಸಾಹಿತ್ಯ ಹಲವಾರು ವರ್ಷಗಳಿಂದ ಈ ಕಾರ್ಖಾನೆಯ ಹಲವಾರು ವಿಭಾಗದಿಂದ ನಾಟಕದ ತಂಡಗಳಾಗಿ ಹೆಚ್ಚು ಹೆಚ್ಚು ಉತ್ಸಾಹದಿಂದ ಅಲ್ಲಿ ಹೋದಾಗ ಬಿಡಿ ಸರ್, ಇದು ಬರುತ್ತಿವೆ. ಅಲ್ಲಿ ಹೋದಾಗ ಈ ಭಾಗವಹಿಸುವಿಕೆ ತೋರಿಸುತ್ತಿದೆ. ಈ ರಂಗ ಚಟುವಟಿಕೆಗಳು ಬೇಕಿತ್ತು ಸರ್. ಮನರಂಜಿಸುತ್ತವೆ. ಗುಡ್ ಲುಕಿಂಗ್ ಸೀತಾ. ಕೇವಲ ಮನೋರಂಜನೆಯ ಸಾಧನೆಯಿಂದ ಅದು ಸಮಾಜದ ಕನ್ನಡ ಮಾನವೀಯತೆ, ನೈತಿಕತೆ, ಸೆಕೆಂಡ್ ಸೈಡ್ ರೆಡಿ. ಮೂಡಿಸುವ ಶಕ್ತಿಶಾಲಿ ಮಾಧ್ಯಮವಾಗಿದೆ. ಸಂಸ್ಕೃತಿ, ಪರಂಪರೆ, ಜೀವನ ಮೌಲ್ಯಗಳನ್ನು ಜನರಿಗೆ ತಲುಪಿಸುವಲ್ಲಿ ಹೆಚ್ಚಿನ ಪಾತ್ರ ವಹಿಸಿದೆ. ಕನ್ನಡ ನಾಟಕ ಬೆಳೆದರೆ ಸಮಾಜ ಬೆಳೆಯುತ್ತದೆ. ಇಟಿ ಫ್ಯಾಬ್ರಿಕೇಶನ್, ಸಿಎನ್ಸಿ ಹಾಗೂ ಗ್ಯಾಸ್ ಫ್ಯಾಕ್ಟರಿ ವಿಭಾಗದವರು ಸಾಫ್ ಆಗ್ತಿದ್ದಂಗೆ ನಾವು ಈ ಪ್ರಸ್ತುತಿಯ ಶ್ರವಣಕುಮಾರನ ಮಾತಾಪಿತೃವನ ಸೇವಾ ಭಕ್ತಿಯನ್ನು ಉಲ್ಲೇಖಿಸುತ್ತದೆ. ಅದರ ನಂತರ ಶ್ರೀರಾಮಚಂದ್ರನ ಆದರ್ಶತೆಯ ಕೌಶಲ ಸಾಮ್ರಾಜ್ಯ ಭವ್ಯ ಇತಿಹಾಸವನ್ನು ಬ್ರಹ್ಮ ಕಾಣಬಹುದಾಗಿದೆ. ಬಂದಾಗ ಈ ಸಂಬಂಧ ನಮ್ಮ ವ್ಯಾಸರಾಜ ಹಾಗೂ
ವಿಭಾಗವು ದಸರದ ಎಂಬ ನಾಟಕ ಶ್ರೀ ಎಂ ಶಿವಕುಮಾರ್ ಹಾಕಿದ್ದಾರೆ ನಿರ್ದೇಶಕರು ಪ್ರಸ್ತುತಿಪಡಿಸುತ್ತಿದ್ದಾರೆ. ಚೆನ್ನಾಗಿದೆಯಾ ಚಪ್ಪಾಳೆ ಅಂದ್ರೆ ಫಸ್ಟ್ ಇನ್ನೊಂದು ಪ್ರೋತ್ಸಾಹಿಸಿ ಹೊರಗೆ ಹೋಗಿರಿ. ಹೇಳಿಕೊಟ್ಟಿದ್ದಾರೆ. ದಸರದ ಮಹಾರಾಜನ ತಂಡದವರೆಗೆ ನಾನು ಫಸ್ಟಿಂದ ಸೆಕೆಂಡ್ಸಿನ ಬಾ ನಮ್ಮ ಪರವಾಗಿ ಆನಾಗಿದ ನೀವು ಹಿಂದೆ ಬನ್ನಿ, ಸ್ಕ್ರೀನ್ ತೆಗಿತಾರೆ. ನನಗೆ ಮಾತನಾಡಲು ಅವ್ರು ಕೊಡ್ಬೇಕಾಗ ಇದು ಕನ್ನಡ ಸಾಹಿತ್ಯ ಮೂಲದ ಎಲ್ಲ ಪದಾಧಿಕಾರಿಗಳು ಧನ್ಯವಾದಗಳು. ಇಲ್ಲ ಓನ್ಲಿ 3 ಸೀನ್ 2 ಸೀನ್ ಕೊಡ್ತಾರೆ ಒಳಗಡೆ. ಅತಿಥಿಗಳಾದ ಶ್ರೀ ನೀವು ನಾವು ಬಿಚ್ಕೊಡ್ತೀವಿ. ರಾಜೇಶ್ ಅವರಿಗೆ ಮತ್ತೊಮ್ಮೆ ಪೂರ್ವಕವಾದ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನಮ್ಮ ಗಣ್ಯರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಗೌರವಪೂರ್ವಕ ಬೀಳ್ಕೊಡುತ್ತಾ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸನಗಳನ್ನು ಪ್ರಿಯ ಕಲಾಭಿಮಾನಿಗಳೇ, ನಮ್ಮ ಕಲಾವಿದರನ್ನು ತುಂಬ ಚಪ್ಪಾಳೆಯ ಮೂಲಕ ಹುರಿದುಂಬಿಸಿ ಅವರ ಕಲಾ ಸೇವೆಗೆ ಪ್ರೋತ್ಸಾಹ ನೀಡಿ. ಹಾಗೆಯೇ ಕಾರ್ಯಕ್ರಮವು ಸುಗಮವಾಗಿ ನಡೆಯುವ ದೃಷ್ಟಿಯಿಂದ ನಮ್ಮ ಸೆಕೆಂಡ್ ಸೀನ್ ಸ್ವಲ್ಪ ಎತ್ಕೊಡಿ ನಮಗೆ. ಹಾಗಾದರೆ ಇನ್ನೇಕೆ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಇಂದಿನ ನಾಟಕ ದಸರಥ ಮಹಾರಾಜ. ರಚನೆ ಅಶೋಕ್ ಕುಮಾರ್ ಎಂ, ನಿರ್ದೇಶನ ಅಶೋಕ್ ಕುಮಾರ್ ಎಂ. ಎಲ್ಲರೂ ಆಸನದಲ್ಲಿ ಆರಾಮಾಗಿ ಕುಳಿತು ನಾಟಕವನ್ನು ವೀಕ್ಷಿಸಿ ಆಸ್ವಾದಿಸಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಇಟಿ ಬಡಾವಣೆ ಮತ್ತು ಅನಿಲ ಸ್ಥಾವರ ಮತ್ತು ಉಪಾಂಗಗಳ ವಿಭಾಗದಿಂದ ನಾಟಕ ದಶರಥ ಮಹಾರಾಜ. ರಚನೆ ನಿರ್ದೇಶನ ಅಶೋಕ್ ಕುಮಾರ್ ಎಂ. ಆಧಾರ ವಾಲ್ಮೀಕಿ ರಾಮಾಯಣ ಹಾಗೂ ಗುಬ್ಬಿ ಕಂಪನಿ ನಾಟಕ. ಗೀತೆಗಳು ಟಿ.ಸಿ. ಶ್ರೀನಿವಾಸ ಮೂರ್ತಿ. ದಶರಥ ಮಹಾರಾಜನು ಶ್ರವಣಕುಮಾರನನ್ನು ಕೊಲ್ಲಲೇಬೇಕು. ದಶರಥ ಮಹಾರಾಜನು ಶ್ರವಣಕುಮಾರನ ತಂದೆ ತಾಯಿಗಳ ಶಾಪಕ್ಕೆ ಗುರಿಯಾಗಲೇಬೇಕು. ಈ ಶಾಪದಿಂದ ದಶರಥ ಮಹಾರಾಜ ಏನಾಗುತ್ತಾನೆ ಎಂಬುದನ್ನು ರಂಗದ ಮೇಲೆ ನೋಡಿ. ಈಗ ನಾಟಕ ದಶರಥ ಮಹಾರಾಜ. ರಾವಣನು ಘೋರ ತಪಸ್ಸನ್ನು ಮಾಡುತ್ತಿರುವನು. ಹೋಗು, ರಾವಣನ ತಪಸ್ಸನ್ನು ಭಗ್ನ ಮಾಡು. ಹೋಗು.
ನಮೋ ಬ್ರಹ್ಮದೇವ ಭಕ್ತ ಪರಾಧೀನ ಪರಮ ಕರುಣಾಮೂರ್ತಿ ಮಹಾವಿದ್ಯಾ ನಿನ್ನ ದರ್ಶನದಿಂದ ಇಂದು ಮಹಾಸಮರ್ಥನಾದ ರಾವಣ ನಿನ್ನ ತಪಸ್ಸನ್ನು ಮೆಚ್ಚಿರುವೆ. ನಿನ್ನ ಅಭಿಷ್ಟೆ ಸಿದ್ಧಿಸಿದೆ. ನಿನ್ನ ಕೋರಿಕೆ ತಥಾಸ್ತು ರಾವಣ. ಸದಾ ಧರ್ಮದಿಂದ ಬುದ್ಧಿ
ಇಂದು ಕೈಲಾಸವನ್ನು ಶುಭಮಯವಾಗಿದೆ. ಇದಕ್ಕೆ ಕಾರಣವೇನು? ದೇವಿ, ನನ್ನ ಪರಮ ಭಕ್ತ ಶ್ರೇಷ್ಠ ಶ್ರವಣಕುಮಾರನ ತಂದೆ ತಾಂಡವಮುನಿ, ತಾಯಿ ಜ್ಞಾನವಂತಿ, ಇವರಿಬ್ಬರು ಹುಟ್ಟು ಕುರುಡರು. ಇವರ ಭಕ್ತಿಯ ಪರಾಕಾಶದ ಸ್ವರೂಪದ ಮಹಿಮೆಯನ್ನು ನೀನೇ ನೋಡು. ಹಲೋ, ಅದಿ ಜನನಿ ಜನಕರ ಸ್ವಾಮಿ, ನಿಮ್ಮ ಭಕ್ತ ಶ್ರೇಷ್ಠ ಶ್ರವಣಕುಮಾರನು ತನ್ನ ತಂದೆ ತಾಯಿಯನ್ನು ಬುಟ್ಟಿಯಲ್ಲಿ ಎತ್ತುಕೊಂಡು ಕಾಶಿಯಲ್ಲಿ ತಮ್ಮ ದರ್ಶನಕ್ಕಾಗಿ ತೀರ್ಥಯಾತ್ರೆಗೆ ಹೊರಟಿರುವರು. ಹೌದು ದೇವಿ, ಈ ಕಡೆ ನೋಡು. ಸತ್ಯ ಧರ್ಮಗಳಿಗೆ ಹೆಸರಾದ ದಶರಥ ಮಹಾರಾಜನು ಕಾಡು ಮೃಗಗಳನ್ನು ಬೇಟೆಯಾಡಲು ಕಾಡಿಗೆ ಬರುತ್ತಿದ್ದರು. ಎಂಥ ಸುಂದರ ಪರಿಸರವಿದು. ಕಾಡಿಗೆ ಕಾಡೇ ಸುಖ ಪಿಕ್ಕಣಗಳನ್ನು, ಹಕ್ಕಿ ಪಕ್ಷಿಗಳ ಗೀತದ, ದುಂಬಿಕೆ ಹರಿಯುವ ಜಲಧಾರೆ, ಈ ಪ್ರಕೃತಿ ಸೌಂದರ್ಯವನ್ನು ಎಷ್ಟು ನೋಡಿದರೂ ಮೈಮನವೆಲ್ಲವೂ ತಡಿಸುತ್ತದೆ. ಅರಮನೆಯ ಸೌಂದರ್ಯಕ್ಕಿಂತ ಅಯೋಧ್ಯ ಕಾಡಿನ ಸೌಂದರ್ಯವೇ ಮನಕ್ಕೆ ಎಷ್ಟೊಂದು ಮೊದಲೇ ನೋಡುತ್ತಿದ್ದರೆ ಕಾಡು ಮೃಗಗಳ ಬೀಡಾದ ಈ ದೇಶದಲ್ಲಿ ಒಂದು ಪ್ರಾಣಿಗಳ
ಅಲ್ಲಿ ಪ್ರಾಣಿಗಳು ನೀರು ಕುಡಿಯಲು ಬರುತ್ತವೆ. ಆಗ ಸುಲಭವಾಗಿ ಭೇಟಿಯಾಡಬಹುದು. ದಶರಥ ಮಹಾರಾಜನ ಕೀರ್ತಿಯು ದಶ ದಿಕ್ಕುಗಳಲ್ಲೂ ಪ್ರತಿಧ್ವನಿಸುತ್ತಿದೆ. ಆದರೆ ಅತಿಯಾದ ಕೀರ್ತಿಯು ಕೆಲವೊಮ್ಮೆ ಅತಿಯಾದ ಆತ್ಮವಿಶ್ವಾಸವನ್ನೂ ಉಂಟು ಮಾಡುತ್ತದೆ. ಅದು ಹೇಗೆ ಸ್ವಾಮಿ? ನನಗೆ ಅರ್ಥವಾಗುತ್ತಿಲ್ಲ. ದೇವಿ, ಮನುಷ್ಯರಿಗೆ ಅರಿವಿಲ್ಲದಂತೆಯೇ ಪಾಪ ಪುಣ್ಯಗಳ ನಡುವಿನ ರೇಖೆಯು ಮುಸುಕಾಗುವುದನ್ನು ದಶರಥ ಮಹಾರಾಜನಲ್ಲಿ ಮುಂದೆ ನೀನೇ ನೋಡುವೆಯಂತೆ. ವಿಶ್ವನಾಥನ ದರ್ಶನಗೈಯಲು ಕಾಶಿಯ ಕಡೆಗೆ ವಿಶ್ವನಾಥನ ದರ್ಶನಗೈಯಲು ಕಾಶಿಯ ಕಡೆಗೆ ಸಾಗಿದನು ತಂದೆ, ನೀನು ನಮ್ಮನ್ನು ಕಾಶಿಯಲ್ಲಿ ಬಿಟ್ಟು ಹೋಗಲು ಇಚ್ಛಿಸದೆ ಉದ್ದೇಶಪೂರ್ವಕವಾಗಿ ದಾರಿ ತಪ್ಪಿಸುತ್ತಿದೆಯೇನೋ? ಇಲ್ಲ ತಂದೆ, ನಾವೀಗ ಸರಿಯೂ ನದಿಯ ತೀರದಲ್ಲಿದ್ದೇವೆ. ಕಾಶಿ ಇನ್ನು ಸ್ವಲ್ಪ ದೂರ ಇದೆ. ಈ ಕಾಡನ್ನು ದಾಟಿದರೆ ಕಾಶಿ ಸಿಗುತ್ತದೆ. ತಂದೆ ತಾಯಿಯ ಸೇವೆ ಮಾಡುವ ಪುಣ್ಯ ನನಗೆ ಸಿಕ್ಕಿರುವಾಗ ನಿಮ್ಮಿಬ್ಬರನ್ನು ಬಿಟ್ಟು ನಾನು ಎಂದಿಗೂ ದೂರಲಾಗಲಾರೆ. ಅಂಧರಾದ ನಮಗೆ ಕಣ್ಣುಗಳಾಗಿ ಈ ಮುಪ್ಪಿನ ಕಾಲದಲ್ಲಿ ಕಾಲುಗಳಾಗಿರುವ ಕಂದ ನೀನು. ತಾಯಿ, ನನ್ನ ಬದುಕಿನ ಕೊನೆ ಉಸಿರಿರುವವರೆಗೂ ನಿಮ್ಮ ಸೇವೆಯನ್ನು ಮಾಡುತ್ತೇನೆ. ಹಾಗೆಯೇ ನಿಮ್ಮನ್ನು ಬಿಟ್ಟು ನಾನು ಒಂದು ಕ್ಷಣವೂ ಅಗಲಿರಲಾರೆ. ಮಗು ಶ್ರವಣ, ತಂದೆ, ಪ್ರಯಾಣದ ಆಯಾಸದಿಂದ ಬಾಯಾರಿಕೆ ಆಗುತ್ತಿರುವುದು. ಮಡಿಕೆಯಲ್ಲಿ ಸ್ವಲ್ಪವೂ ನೀರಿಲ್ಲ. ನಮಗೆ ಕುಡಿಯಲು ನೀರು ತಂದು ಕೊಡುವೆಯಾ? ಜನಕ, ಜನನಿ, ನೀವಿಲ್ಲೇ ವಿಶ್ರಮಿಸುತ್ತೀರಿ. ನಾನು ಹೋಗಿ ಕುಡಿಯಲು ನೀರನ್ನು ತರುತ್ತೇನೆ. ಇದು ದಟ್ಟ ಕಾಡಿನಂತೆ ತೋರುತ್ತಿದೆ ಕಂದ. ಜಾಗೃತಿಯಾಗಿ ಹೋಗಿ ಬೇಗ ಬಂದು ಬಿಡು ಮಗನೇ. ಆಗಲಿ ತಾಯಿ. ಹೌದು ಮಗನೇ, ಇದು ಪೂರ ಕಾಡು ಮೃಗಗಳ ಪ್ರದೇಶವೆಂದು ತೋರುತ್ತದೆ. ಎಚ್ಚರಿಕೆ ಮಗನೇ. ಆಗಲಿ ತಂದೆ, ನಾನು ಹೋಗಿ ಕುಡಿಯಲು ನೀರನ್ನು ತರುತ್ತೇನೆ. ಜ್ಞಾನವಂತಿ, ಸ್ವಾಮಿ, ಪ್ರಕೃತಿ ಸೌಂದರ್ಯವನ್ನು ನೋಡಲಾಗದ ಪುಟ್ಟ ಕುರುಡರಾದ ನಾವು ಅದೃಷ್ಟವಂತರೇ ಸರಿ. ಇಲ್ಲದಿದ್ದರೆ ಶ್ರವಣ ಕುಮಾರನಂತ ಮಗನಿಂದ ಸೇವೆಗೊಳ್ಳುತ್ತಿರಲಿಲ್ಲ. ಈ ವೃದ್ಧಾಪ್ಯದ ಕಡೆ ದಿನಗಳಲ್ಲಿ ಕಾಶಿ ಯಾತ್ರೆಯ ಕನಸು ನನಸಾಗುತ್ತಿರಲಿಲ್ಲ. ನಾವು ಆ ಕಾಶಿ ವಿಶ್ವನಾಥನ ದರ್ಶನ ಪಡೆದು ಅವನ ಕೃಪೆಗೆ ಪಾತ್ರರಾಗೋಣ. ನಿಮ್ಮ ಮಾತು ನಿಜ ಸ್ವಾಮಿ. ಇವೆಲ್ಲವೂ ಪರಮೇಶ್ವರನ ಲೀಲೆಯಲ್ಲವೇ? ನಮ್ಮ ಪೂರ್ವ ಜನ್ಮದ ಪುಣ್ಯವೇ? ಅಂಧರಾದ ನಮಗೆ ಯಾವುದೇ ಕುಂದುಕೊರತೆಗಳಿಲ್ಲದೆ ಶ್ರವಣನು ಸರ್ವದಾ ನಮ್ಮ ಸೇವೆಯಲ್ಲಿಯೇ ತೊಡಗಿ ತನ್ನ ಪುತ್ರಧರ್ಮವನ್ನು ಪಾಲಿಸುತ್ತಿದ್ದಾನೆ. ಮಗ ಶ್ರವಣ ಕುಮಾರ. ನುಡಿ ಅಕ್ಷರಶಃ
ಪಡೆದಂತ ಸದ್ಗುಣ ಸಂಪನ್ನ ಶ್ರವಣ ಕುಮಾರಂತ ಸುಪುತ್ರನನ್ನು ಪಡೆದ ನಾವೇ ಧನ್ಯರು ದೇವಿ. ನಿಜ ನಿಜ ಸ್ವಾಮಿ. ಸ್ವಾಮಿ, ದೇವಿ, ಧ್ಯಾನದಲ್ಲಿದ್ದ ನನ್ನನ್ನೇಕೆ ಎಚ್ಚರಿಸಿದೆ? ಸಂಜೆಯಾಗುತ್ತಿದೆ. ಗೋಧೂಳಿ ಸಮಯವು ಹತ್ತಿರವಾಗುತ್ತಿದೆ. ಕ್ರೂರ ಮೃಗಗಳ ಬೀಡಾದ ಈ ಅರಣ್ಯದಲ್ಲಿ ರಾವಣನು ದಿನವಿಡೀ ಕಾಡು ಮೇಡಿಸುತ್ತಿದ್ದರು. ಒಂದು ಪ್ರಾಣಿ ಕೂಡ ಬೇಟೆಗೆ ಸಿಗಲಿಲ್ಲವಲ್ಲ. ಹೇಗೆ ಸ್ವಾಮಿ? ದೇವಿ, ದಶರಥ ಮಹಾರಾಜನು ಭ್ರಾಂತಿಯಿಂದ ಶಬ್ದವೇದಿ ಬಾಣವನ್ನು ಪ್ರಯೋಗಿಸಿ ಬೇಟೆಯಾಡುವುದನ್ನು ನೀನೇ ನೋಡುವೆಯಂತೆ. ಗೋಧೂಳಿ ವೃತ್ತದಲ್ಲಿ ಮುಳುಗುತ್ತಿರುವ ಈ ಶಿವಫಲ ದಿನವಿಡೀ ಕಾಡು ಮೇಡು ಅಲೆದರು ಒಂದು ಬೇಟೆಯೂ ಸಿಗಲಿಲ್ಲ. ರಾತ್ರಿ ಆದರೂ ಸರಿ ಬೇಟೆಯೊಂದಿಗೆ ಅರಮನೆಗೆ ತೆರಳುವಂತೆ ಅನುಗ್ರಹಿಸು ದೇವ. ಶ್ರವಣ ವಂದನ ಸಾಧಕನೇ ಸರಿಯು ಯಾರು ನೀನು? ನಿನ್ನ ಹೆಸರೇನು? ನಾನು ಶ್ರವಣ. ಕುಮಾರ, ಶ್ರವಣ, ಯಾವುದೋ ಪ್ರಾಣಿ ನೀರು ಕುಡಿಯಲು ಬಂದಿದೆ ಎಂದು ಶಬ್ದವೇದಿ ಬಾಣವನ್ನು ಪ್ರಯೋಗಿಸಿದೆ. ನನ್ನನ್ನು ಕ್ಷಮಿಸು ಕುಮಾರ. ಮಹಾರಾಜ, ನಿನ್ನ ಬೇಟೆಯ ಮದದ ಹುಚ್ಚಿನಿಂದ ಅಂಧರಾದ ನನ್ನ ತಂದೆ ತಾಯಿಗೆ ಆಸರೆಯಾಗಿದ್ದ ನನ್ನನ್ನೇ ಬಲಿ ತೆಗೆದುಕೊಂಡೆ. ಅಯ್ಯೋ ವಿಧಿಯೇ, ನಾನೇನು ಮಾಡಲಿ? ನನ್ನ ತಂದೆ ತಾಯಿಗಳು ನೀರಿಗಾಗಿ ಪರಿತಪಿಸುತ್ತಿದ್ದಾರೆ, ನನ್ನನ್ನೇ ಕಾಯುತ್ತಿದ್ದಾರೆ. ಅಯ್ಯೋ ನಾನೇನು ಮಾಡಲಿ? ಅಮ್ಮ, ಅಪ್ಪ, ನನ್ನನ್ನು ಕ್ಷಮಿಸಿಬಿಡಿ. ಹೇ ಶಂಕರ, ಪರಮೇಶ್ವರ, ಶ್ರವಣ, ಶ್ರವಣ, ನನ್ನನ್ನು ಕ್ಷಮಿಸು ಕುಮಾರ.
ಸ್ವಾಮಿ, ದೇವಿ, ಏಕೆ ಕಣ್ಣಲ್ಲಿ ನೀರು? ಪರಮೇಶ್ವರ, ದಶರಥ ಮಹಾರಾಜನು ಶ್ರವಣ ಕುಮಾರನನ್ನು ಕೊಂದೇ ಬಿಟ್ಟನಲ್ಲ. ಈ ಘೋರ ದುರಂತವನ್ನು ನಾನು ಹೇಗೆ ಸಹಿಸಲಿ? ಇಲ್ಲ ದೇವಿ, ಇಲ್ಲ. ದಶರಥ ಮಹಾರಾಜನು ಭ್ರಾಂತಿಯಿಂದ ಆಕಸ್ಮಿಕವಾಗಿ ಶ್ರವಣಕುಮಾರನನ್ನು ಕೊಂದನು. ಇದರಲ್ಲಿ ದಶರಥನ ತಪ್ಪೇನಿಲ್ಲ. ಅದು ಹೇಗೆ ದಶರಥನ ತಪ್ಪಿಲ್ಲ ಸ್ವಾಮಿ? ದೇವಿ, ಹಿಂದೆ ಅನನ್ಯ ಚಕ್ರವರ್ತಿಯು ರಾವಣನಿಗೆ ಸೂರ್ಯವಂಶದಿಂದಲೇ ಹುಟ್ಟುವ ರಾಮನಿಂದಲೇ ಮರಣಾಗಬೇಕು ಎಂದು ಶಾಪ ಕೊಟ್ಟಿದ್ದನು. ಆ ಶಾಪವು ಈಡೇರಬೇಕಾದರೆ ದಶರಥ ಮಹಾರಾಜನು ಶ್ರವಣಕುಮಾರನನ್ನು ಕೊಲ್ಲಲೇಬೇಕು. ಶ್ರವಣಕುಮಾರನ ತಂದೆ ತಾಯಿಗಳ ಶಾಪಕ್ಕೆ ಗುರಿಯಾಗಲೇಬೇಕು. ಪ್ರಚಂಡ ರಾವಣ ಸಂಹಾರವಾಗಲೇಬೇಕು. ಇದೇ ವಿಧಿ ಲಿಖಿತ. ಸ್ವಾಮಿ, ಪ್ರಚಂಡ ರಾವಣನು ನಿಮ್ಮ ಪರಮ ಭಕ್ತ. ಅವನು ಘೋರ ತಪಸ್ಸನ್ನು ಮಾಡಿ ಬ್ರಹ್ಮದೇವನಿಂದ ವರ ಪಡೆದು ತನಗೆ ಯಾವ ಜೀವಿಯಿಂದಲೂ ಮರಣಬಾರದೆಂದು ಹೊರಪಡಿಸುತ್ತಾನಲ್ಲ. ಹೀಗಿರುವಾಗ ಅವನು ಮಾನವರನ್ನು ಮರೆತು ಬಿಟ್ಟಿದ್ದಾನೆ. ಹೀಗಿರುವಾಗ ಮಾನವರಿಂದ ಅವನ ಸಂಹಾರ ಹೇಗೆ ಸಾಧ್ಯ? ಇದು ಸಾಧ್ಯ ದೇವಿ. ಯಾವಾಗ ರಾವಣನು ರಾಕ್ಷಸನಾಗಿ ಲೋಕಕ್ಕೆಲ್ಲ ಅವನ ಹಾವಳಿ ವಿಪರೀತವಾಗಿ ಲೋಕಕ್ಕೆ ಕಂಟಕನಾಗುತ್ತಾನೆ, ಆಗ ಮಹಾವಿಷ್ಣುವು ಧ್ಯಾನವಂತನ ಮಗಳು ಕೌಸಲ್ಯೆ ಹಾಗೂ ದಶರಥನಿಗೆ ಮಗನಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮನಾಗಿ ಮಾನವ ಜನ್ಮವನ್ನು ತಾಡುತ್ತಾನೆ. ಈಗ ಅರ್ಥವಾಯಿತೇ? ಕುಮಾರ ಇನ್ನೂ ಬರಲಿಲ್ಲಬೇಕೆ? ನಿಜ, ನನಗೂ ಅದೇ ಯೋಚನೆ ಆಗಿದೆ. ಇಷ್ಟು ಪರಮಾಣಿಕನೇ ಕುಮಾರ ಆಗುತ್ತಿಲ್ಲವಲ್ಲ. ಶಶಿ, ಮಾಡಿದ ಏಕೆ ಕಂದ? ತೆಗೆದುಕೊಳ್ಳಿ ದಂಪತಿಗಳು, ನಿಮ್ಮ ದಾಹವನ್ನು ತೀರಿಸಿಕೊಳ್ಳಿ. ಶಶಿ, ಯಾರು ನೀವು? ನನ್ನ ಕಡೆ ಬರ್ರ. ನಾವು ಯಾರು? ನಾನು ಅಯೋಧ್ಯಾಪತಿ ದಶರಥ ಮಹಾರಾಜ. ದಶರಥ ಮಹಾರಾಜರೇ, ಮಹಾರಾಜ, ದಶರಥ ಮಹಾರಾಜರೇ, ಹೇಳಿ, ನಮ್ಮ ಕುಮಾರನಲ್ಲಿ ಅವನನ್ನು ಕಂಡೀರಾ? ನನ್ನ ಕುಮಾರ ಮುನಿ ದಂಪತಿಗಳೇ, ಬೇಟೆಯಾಡುವ ಸಲುವಾಗಿ ಯಾವುದೋ ಪ್ರಾಣಿ ನೀರು ಕುಡಿಯಲು ಬಂದಿದೆ ಎಂದು ತಿಳಿದು ಶಬ್ದವೇದಿ ಬಾಣವನ್ನು ಈ ಕಡೆ ಬರ್ರಿ, ಅಷ್ಟೊಂದು ಜನ ನಿಮ್ಮ ಶ್ರವಣ ಕುಮಾರ ನನ್ನ ಶ್ರವಣ ನಾನು ಪ್ರಯೋಗಿಸಿದ ಶಬ್ದವೇದಿ ಬಾಣಕ್ಕೆ ತುತ್ತಾಗಿ ಬಾಣವನ್ನು ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವೇ ನಿಮ್ಮಲ್ಲಿ ನಾನು ಕ್ಷಮೆ
ಸಮಯ ಅಯ್ಯೋ ಪಾಪಿ ಶರಣ ಕಾಶಿ ಯಾತ್ರೆ ಶರಣ ಆ ಕಡೆ ಯಾರು ಸಹಕರಿಸಲು ನೀರು ತರಲು ಹೋದ ನನ್ನ ಕುಮಾರನ ಬಾರ ಎಲ್ಲ ನಿಂಕ ಬಾರ ಬಾರ ಅವ್ನು ಗಂಗಾಧರ ಕರ್ಕೊಂಬರ ಇರೋ ಮೈಕ್ ಹಾಕ್ಸ್ಕೊಂತೈತೆ ನಮ್ಮಿಂದ ದೂರ ಮಾಡಿ ಗಂಗಣ ವೃದ್ಧಾರದ ನಮ್ಮನ್ನು ಶೋಕಕ್ಕೆ ತಳ್ಳಿದೆ. ವೃದ್ಧರ ಕಡೆ ದಂಪತಿಗಳು ನಮಗೆ ಕೊಟ್ಟ ಪುತ್ರ ಶೋಕವು ಎಂದೆಂದಿಗೂ ನಿರಂತರ. ಪುತ್ರ ಶೋಕ ನಿರಂತರ. ಪುತ್ರ ಶೋಕ ನಿರಂತರ. ನಮ್ಮ ಅಂತ್ಯಕಾಲದಲ್ಲಿ ನಮ್ಮಿಂದ ನಮ್ಮ ಮಗನನ್ನು ದೂರ ಮಾಡಿದ ಹಾಗೆ ನಿನ್ನ ಅಂತ್ಯಕಾಲದಲ್ಲೂ ನಿನ್ನ ಪುತ್ರರು ಇದ್ದರೂ ಸಹ ನಿನ್ನಿಂದ ದೂರವಾಗಿ ನಮ್ಮಂತೆ ನಮ್ಮಂತೆ ಘೋರ ಸಂಕಟವನ್ನು ಅನುಭವಿಸಿ ಇದೇ ನಮ್ಮ ಶಾಪ. ಹೌದು ದೇವಿ, ತಂದೆ ತಾಯಿ ಸೇವೆ ಸರ್ವಸ್ವವೆಂದು ತಿಳಿದು ಸೇವೆಗೈಯುತ್ತಿರುವ ಕುಮಾರನ ಆತ್ಮಕ್ಕೆ ಶಾಂತಿ. ಶ್ರವಣ, ಇನ್ನು ನಾವು ಬದುಕಿರಲಾರೆವು, ನಿನ್ನನ್ನು ಬಿಟ್ಟು ಬದುಕಿರಲಾರೆವು. ಶ್ರವಣ, ಜ್ಞಾನವಂತೆ, ದಂಪತಿಗಳೇ, ಪರಮೇಶ್ವರ, ಇದೇನು ನಿನ್ನ ಲೀಲೆ? ಶಾಪಕ್ಕೆ ಗುರಿ ಮಾಡಿಸಿದ್ಯಾ ಪರಮೇಶ್ವರ? ಏ ವಿಧಿ, ವಿಧಿಯೇ ಇವ್ರದಿಲ್ಲ ವರುಣ ಅವ್ರು ಬಂದಿಲ್ಲ
ಪಾಯಮಾನ್ 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 ಪರಂಧಾಮ ಪಾಯಮಾನ್ ಪರಂಧಾಮ ಪಾಯಮಾನ್ ಪಾಯಮಾನ್ ಪರಂಧಾಮ ಪಾಯಮಾನ್. ಗುರು ಪ್ರಮುಖರು ದೇವಾನು ದೇವತೆಗಳು ಭಯಭೀತಿಯಿಂದ ಬಂದಿರುವಲ್ಲ, ಕಾರಣವೇ? ಪರಂಧಾಮ, ದಾನವರ ದೌರ್ಜನ್ಯ, ಅಸುರರ ಅಟ್ಟಹಾಸ, ಅತ್ಯಾಚಾರ ಮೀರಿ ನಡೆದಿದೆ. ಭೂಲೋಕದಲ್ಲಿ ಆಕೆಯ ಧರ್ಮಕ್ಕೆ ಆಪತ್ತು ಒದಗಿದೆ. ಪರಂಧಾಮ, ಆಪತ್ತು ಒದಗಿದೆ. ಹೌದು ಪರಮಾತ್ಮ, ಧರ್ಮಕ್ಕೆ ಆಪತ್ತು ಆವರಿಸಿದೆ. ಇದಕ್ಕೆ ತಕ್ಕ ಮಾರ್ಗ ಸೂಚಿಸಬೇಕು ಪರಮಾತ್ಮ. ಪರಮಾತ್ಮ, ಯಜ್ಞ ಯಾಗಾದಿಗಳ ವಿಘ್ನಕ್ಕೆ ಆ ರಾವಣನು ಕಾರಣಕರ್ತನಾಗಿ ನಾರಿಯರ ಮಾನ ಅಪಮಾನ ಮಾಡುತ್ತಾ ಘೋರ ಪಾತಕನಾಗಿರುವನು ದೇವ ಆ ಪ್ರಚಂಡ ರಾವಣ. ನಿಜ ದೇವ, ಪರಮೇಶ್ವರನ ಕೃಪಾ ಕಟಾಕ್ಷ ವರದಿಂದ ಪ್ರಚಂಡ ರಾವಣನು ಲೋಕಕಂಟಕನಾಗಿರುವನು, ಮಾನವನ ಮಾರಕನಾಗಿರುವನು ದೇವ, ಮಾರಕನಾಗಿರುವನು. ಪರಮಾತ್ಮ, ಆ ರಾಕ್ಷಸನಾದ ರಾವಣನು ಸಾಕ್ಷಾತ್ ಆದಿ ಅಂಶಲಾದ ವೇದವತಿಗೂ ಅಪಮಾನ ಮಾಡಿದ್ದಾನೆ. ಅಪಮಾನ ಅಸಮಾನ ತಪೋದಿಂದ ಅವನು ಯಜ್ಞ ಯಾಗಾದಿಗಳನ್ನು ಮಾಡಿ ಯಶಸ್ಸು ಗಳಿಸಿದ್ದಾನೆ. ಹಾಗೂ ಅವನು ಯಜ್ಞಕ್ಕೆ ಯಾಗಕ್ಕೆ ತೊಂದರೆಗಳು ಕೊಡುತ್ತಿದ್ದ. ಸಮಾನ ತಪೋನಿಂದ ಅಖಿಲ ಶಾಸ್ತ್ರ ವೇದ ಪುರಾಣಗಳನ್ನು ಬಲವಲಾಗಿರುತ್ತ. ಅವನಿಗೆ ಯುದ್ಧದ ಮುಂದಲು ಸಮಾನ ತಪೋನಿಂದ ಅಖಿಲ ಶಾಸ್ತ್ರ ವೇದ ಪುರಾಣಗಳನ್ನು ಗೆದ್ದು ಅವನು ಬಹಳ ಮಾತಾಡೋ. ನಾರಾಯಣ ನಾರಾಯಣ, ಅದೇ ಪರಮಾತ್ಮ ನಮಗೆಲ್ಲರಿಗೂ ಬೇಕಾಗಿರುವುದು. ಹೌದು ಹೌದು ಪರಮೇಶ್ವರ, ಆ ಪ್ರಚಂಡ ರಾವಣನು ವಾರ ತಪಸ್ಸನ್ನು ಮಾಡಿ ಬ್ರಹ್ಮದೇವನಿಂದ ಸುರಾಸುರರಿಂದಲೂ ಯಕ್ಷಗಂಧರ್ವ ಕಿನ್ನರ ಕಿಂಗ್ ಪುರುಷರಿಂದಲೂ ನನಗೆ ಬರಬಾರದೆಂದು ವರ ಪಡೆದಿರನು ದೇವ, ವರ ಪಡೆದಿರನು. ಅದು ನಮಗೂ ಅಸಮಾಧಾನ. ಅವನು ವರವನ್ನು ಕೋರಿದಿನವೇ ನರನನ್ನು ನಾನು ಅಯೋಧ್ಯೆಯಲ್ಲಿ ನರನಾಗಿ ಜನ್ಮ ತಾಳುತ್ತೇನೆ. ನೀವುಗಳು ವಾನರರ ವೀರರಾಗಿ ಜನ್ಮ ತಾಳಿ. ಸ್ವಾಮಿ, ವೇದಾವತಿಯಾಗಿದ್ದಾಗ ನಾನು ರಾವಣನ ಸ್ಪರ್ಶದಿಂದ ಆ ಜನ್ಮದಲ್ಲಿ ಕಳಂಕಿತಳಾಗಿದ್ದೆ. ಈಗ ಸರಿಯಾದ ಸಮಯ, ಅಗ್ನಿ ಶುದ್ಧಿ ಹೊಂದಿ ಇನ್ನೊಂದು ಜನ್ಮವೆತ್ತುತ್ತೇನೆ. ಪವಿತ್ರ ಪುಣ್ಯ ಸಂಜಾತಳಾಗಿ ರಾವಣನ ಬಾಳಿಗೆ ಮಗಳ ರೂಪದಲ್ಲಿ ಮೃತ್ಯು ಹೊಂದುತ್ತೇನೆ. ನಿಮ್ಮೊಂದಿಗೆ ಜನ್ಮವೆತ್ತಲು ನನಗೆ ಆಶೀರ್ವದಿಸಿ. ನಿನ್ನ ಜನ್ಮದಿಂದ ಕಲ್ಯಾಣವಾಗಲಿ. ಆದಿತ್ಯನು ನಾರದರೆ ನೀವು ಬಂದ ಕಾರ್ಯ ಆಯ್ತಲ್ಲವೇ? ನಾರಾಯಣ ನಾರಾಯಣ. ಧನ್ಯೋಸ್ಮಿ ಪರಂಧಾಮ, ಧನ್ಯೋಸ್ಮಿ ಧನ್ಯೋಸ್ಮಿ ಪರಂಧಾಮ, ಧನ್ಯೋಸ್ಮಿ ಧನ್ಯೋಸ್ಮಿ ಪರಂಧಾಮ, ಧನ್ಯೋಸ್ಮಿ.
पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः आविर्भिर्यदतो नवो नमाप्यायय वर्तमानः यदा स्तोतृभ्यो महि गोत्रारुजासि भूयिष्ठभाजो अदपे स्याम ब्रह्म प्रावदिष्मतन्न माहासीत् ॐ शान्ति शान्ति शान्तिः हरिः ॐ ಯಜ್ಞ ಪುರುಷ ನಿನಗೆ ನಮೋ ಪುರುಷ ಅವರೆಲ್ಲ ಹಂಗೆ ಹೋಗ್ರಿ ನಾವು ಮೈಕ್ ಹಾಕಕ್ಕೆ ಹೋಗ್ರಿ ಎಲ್ಲ ಇಲ್ಲೇ ನಿಂತ್ಕೊಂಡು ಹಂಗೆ ಹೋಗ್ರಿ ಡೈಲಾಗ್ ಹೇಗೆ ಕೇಳುತ್ತೆ ಇಲ್ಲ ಧನ್ಯನಾದ ಯಜ್ಞ ಪುರುಷ ಧನ್ಯನಾದೆ ದೇವಿ ಇದರ ಅರ್ಧ ಭಾಗವನ್ನು ಉಳಿದ ಅರ್ಧ ಭಾಗವನ್ನು ಹೇಗಿಗೂ ಹಾಗೇ ಆಗಲಿ ಹೇ ಪರಮಾತ್ಮ, ಹೇ ಪರಮಾತ್ಮ, ಸಮುದ್ರದೊಳಗಿನ ಅಲೆಯು ಏಳುವ ಹಾಗೆ ಹಾಗೆ ಸಮುದ್ರದೊಳಗಿನ ಅಲೆಯು ಏಳುವ ಹಾಗೆ ಅಲ್ಲದೆ ತಾರಾ ಮಂಡಲದಲ್ಲಿ ಪೂರ್ಣ ಚಂದ್ರವನ್ನು ಯಾವ ರೀತಿಯಲ್ಲಿ ಪ್ರಕಾಶಿಸುತ್ತಾನೋ ಹಾಗೆ ಹರಿವ ನದಿಯಲ್ಲಿ ಗಂಗೆಯು ಶೋಭಿಸುವ ಹಾಗೆ ವಂಶವನ್ನು ಉದ್ಧಾರ ಮಾಡುವಂತ ಪುತ್ರ ಸಂತಾನವನ್ನು ಕರುಣಿಸುವುದು ಚಾಟಿ ಏನ್ ಮಾಡಿದೆ ದೇವದೇವೋತ್ತಮ, ನಾನು ಮಾಡಿದ ನಾನೇ ತಳ್ಕೊಂಡು ದೇವಾಲಯಗಳೆಲ್ಲವೂ ಫಲಿಸುವಂತೆ ಮಾಡು. ನಾರಾಯಣ ಶ್ರೀಹರಿ ಧನ್ಯೋಸ್ಮಿ. ಅದನ್ನು ತೆಗೆಯಿರಿ. ಇಲ್ಲಿ ಮೇಲೆ ಇಡಿ ಅದನ್ನು. ಗುರುದೇವ, ಏನಿ ಅದ್ಭುತ! ಅದ್ಭುತವಲ್ಲ ಜನಕ ಮಹಾರಾಜ, ಪರಮ ಅದ್ಭುತ. ಹೇ ಪರಮಾತ್ಮ, ನಾನು ಪುತ್ರ ಶೋಕಸ್ಕೋಸ್ಕರ ಪುತ್ರಯಾಗನೂ ಮಾಡುತ್ತಿದ್ದೆ. ಆದರೆ ನೀನು ನನ್ನ ಸಂಕಲ್ಪ ಸಿದ್ಧಿಗೂ ಮುನ್ನವೇ ಈ ಮಗುವನ್ನು ನನಗೆ ಕರುಣಿಸಿದ್ದೀಯಾ ದೇವ. ಈ ಮಗು ನಿನ್ನ ನೆರಳಿನ ಅಡಿಯಲ್ಲೇ ಬೆಳೆಯಲಿ.
ಗುರುದೇವ, ಈ ಮಗುವಿಗೆ ನಾಮಕರಣ ಮಾಡೋಣ, ಯಾವುದಾದ್ರೂ ಹೆಸರನ್ನು ಕೊಟ್ಟು. ನೇಗಿಲ ಉದ್ಭವ ಆಗಿರೋದ್ರಿಂದ ಈ ಮಗುವಿಗೆ ಸೀತಾ ಎಂಬ ನಾಮಕರಣ ಮಾಡಿ. ಬಹಳ ಸೊಗಸಾಗಿದೆ. ಸೀತೆ ಎಂದರೆ ನೇಗಿಲ ಮೊನೆ ಪೆಟ್ಟಿಗೆಗೆ ತಾಗಿ ಭೂಮಿಯಲ್ಲಿ ಸಿಕ್ಕಿದ್ದರಿಂದ ಈ ಮಗುವಿಗೆ ಸೀತೆ ಎಂಬ ಹೆಸರು ಸೂಕ್ತವಾಗಿದೆ ಗುರುದೇವ. ಈ ಮಗು ತುಂಬಾ ಚೆನ್ನಾಗಿದೆ. ಈ ಮಗು ಮಿಥಿಲೆಯ ರಾಜಕುಮಾರಿಯಾದ್ದರಿಂದ ಈ ಮಗುವನ್ನು ಮೈಥಿಲಿ ಎಂದು ಕರೆಯೋಣವೇ ಸ್ವಾಮಿ? ಸೊಗಸಾದ ಹೆಸರು ಮೈಥಿಲಿ. ಬೇಡ ಬಿಡಿ, ಕೆಲಸ ಎಲ್ಲ ರೆಡಿನೇ ಆಗಿಲ್ಲ ಅವರು. ನನ್ನ ಗುರುಗಳಾದ ವಸಿಷ್ಠ ಮಹರ್ಷಿಗಳೇ ಹಾಗೂ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ರಾಜ್ಯಕ್ಕೆ ಶ್ರೀರಾಮಚಂದ್ರನಿಗೆ ಪಟ್ಟ ಕಟ್ಟಬೇಕಿದೆ. ಇದಕ್ಕೆ ತಮ್ಮ ಅಭಿಪ್ರಾಯ ರಾಜೇಂದ್ರ,
ಧರ್ಮಶಾಸ್ತ್ರಗಳನ್ನು ತಿಳಿದ ಧರ್ಮಶೀಲನು ಯೌವನದಲ್ಲಿ ರಾಜ್ಯ ಪರಿಪಾಲನೆ ಮಾಡಿ ವಾರ್ಧಿಕ್ಯದಲ್ಲಿ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಿ ದೈವಧ್ಯಾನದಲ್ಲಿ ವಾರ್ಧಿಕ್ಯವನ್ನು ಕಳೆಯಬೇಕೆಂಬ ನಿನ್ನ ಮನೋಭಿಲಾಷೆ ಸಮಯೋಚಿತ ಹಾಗೂ ಧರ್ಮಸಮ್ಮತ. ಬಹಳ ಸಂತೋಷ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನೆರವೇರಿಸಬಹುದು. ಧನ್ಯೋಸ್ಮಿ ಗುರುದೇವ. ಇದಕ್ಕೆ ತಮ್ಮ ಅಭಿಪ್ರಾಯ? ಮಹರ್ಷಿಗಳು ಹೇಳಿದಂತೆ ಪರಿಜನ ಪುರಜನರೆಲ್ಲರಿಗೂ ಸಂತೋಷವಾಗಿರುವಾಗ ನನಗೂ ಸಹ ಸಂತೋಷವೇ. ಬಹಳ ಸಂತೋಷ. ಈ ಕೂಡಲೇ ತಮ್ಮ ಮಹದಾಜ್ಞೆ ಮಹಾಪ್ರಭು. ರಾಜೇಂದ್ರ, ಶ್ರೀರಾಮಚಂದ್ರನಿಗೆ ಒಂದು ಒಳ್ಳೆಯ ಶುಭ ಮುಹೂರ್ತವನ್ನು ನೋಡಿ. ಆಗಲಿ ರಾಜೇಂದ್ರ. ಓಂ ನಮಃ ಶಿವಾಯ. ರಾಜೇಂದ್ರ, ಇದೇ ಪುಷ್ಯ ನಕ್ಷತ್ರಯುಕ್ತವಾದ ಚೈತ್ರ ಶುದ್ಧ ಪಂಚಮಿ ಗುರುವಾರ ಅಭಿಜಿನ್ ಮುಹೂರ್ತವು ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಪ್ರಶಸ್ತವಾಗಿರುವುದು. ಹಾಗೂ ಸುಂದರಾದಿವರೆಗೂ ಇಲ್ಲಿರುವಂತ ಪಂಡಿತೋತ್ತಮರಿಗೂ ಈ ದಾಸರಥಿಯ ಪ್ರಣಾಮಗಳಿಗೆ ಕುಮಾರ ನಿನಗೆ ಮಂಗಲವಾದ ಜನಕ, ನನ್ನನ್ನು ಅತ್ಯಂತ ತ್ವರಿತವಾಗಿ ಕರೆಸಲು ಕಾರಣವೇನು ತಂದೆ? 60 ಸಹಸ್ರ ವರ್ಷಗಳ ರಾಜ್ಯಭಾರ ಬ್ರಾಹ್ಮಣ ಋಣ ಎಲ್ಲ ಋಣಗಳನ್ನು ತೀರಿಸಿ ಅನೇಕ ಯಾಗಗಳನ್ನು ಮಾಡಿ ನಿನ್ನನ್ನು ಈ ಕೋಸಲ ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿ ಆದರೆ ನನ್ನ ಪ್ರೀತಿ ಅನುಜರಾದಂತ ಭರತ ಶತ್ರುಘ್ನರ ರಾಜಧಾನಿಯಲ್ಲಿ ಇಲ್ಲದ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಕುಮಾರ, ನಿನ್ನ
ನಿನ್ನ ಪ್ರೀತಿ ಅನುಜರಾದ ಭರತ ಶತ್ರುಘ್ನರಿಗೂ ಹೇಳಿ ಕಳಿಸಿದ್ದೇನೆ. ನಿನ್ನ ಪಟ್ಟಾಭಿಷೇಕದ ಸಮಯಕ್ಕೆ ಸರಿಯಾಗಿ ಬಂದಿರುತ್ತಾರೆ. ನಮ್ಮ ಪೂಜ್ಯ ಗುರುಗಳಾದ ಮಾಸ್ಟರ್ಗಳು ನಿಶ್ಚಯಿಸಿರುವ ನುರಿತವಾದ್ದರಿಂದ ಅದಕ್ಕೆ ಒಪ್ಪಿಕೊಳ್ಳಬೇಕಾಯಿತು. ಆದ್ದರಿಂದ ಪೂಜ್ಯರ ಹೇಳಿದಂತೆ ಮುಂದಿನ ಕಾರ್ಯದಲ್ಲಿ ಹಿರಿಯರ ಆಜ್ಞೆಯನ್ನು ಈ ದಾಸರಥಿ ಎಂದಿಗೂ ನಿರಾಕರಿಸಲಾರ. ಗುರುದೇವ ಶ್ರೀರಾಮಚಂದ್ರ, ನೀನು ಮಂಗಳ ಸ್ನಾನಾದಿಗಳನ್ನು ಮಾಡಿ ಶುಚಿರ್ಭೂತನಾಗಿ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗಿರು. ಸಮಯವರಿತು ಬಂದು ನಿನಗೆ ರಕ್ಷಾ ಬಂಧನವನ್ನು ಕಟ್ಟುವೆನು. ನಮ್ದು ರಾಮ ಹಾಡೆ ವಿಜಯೀ ಭವ. ಶ್ರೀರಾಮನ ಪಟ್ಟಾಭಿಷೇಕ ವಿಚಾರವನ್ನು ರಾಜಬೀದಿಗಳಲ್ಲಿ ಸಾರಿಬಿಡಿ. ನಮ್ಮ ಮಹಾರಾಜ್ಯ ಮಹಾಪ್ರಭು. ಕೈ ಯಾವ ಗಾಡಿ ನಮ್ಮ ರೋಡ್ಸ್ ಇದೆ? ರೋಡ್ಸ್ ಇದೆ ರೋಡ್ಸ್ ಏನಂತ ಏನು? ರಾಮಚಂದ್ರನಿಗೆ ಪಟ್ಟಾಭಿಷೇಕವೋ? ನನ್ನ ಬೆನ್ನಿಗೆ ಬಾಣ ಹೊಡೆದು ನನ್ನನ್ನು ಗೂನು ಮಾಡಿದ ಆ ರಾಮಚಂದ್ರನಿಗೆ ಪಟ್ಟಾಭಿಷೇಕವೋ? ಅದು ಹೇಗೆ ನಡೆಯುತ್ತದೋ ನಾನು ನೋಡುತ್ತೇನೆ. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಲೋಕದ ಕಲ್ಯಾಣ ಕೆಲಸಗಳೆಲ್ಲ ಕುಂಠಿತವಾದಂತೆಯೇ ಕೂಡದು. ಪಟ್ಟಾಭಿಷೇಕ ಆಗಲೇ ಕೂಡದು. ಇದಕ್ಕೇನಾದರೂ ಒಂದು ಉಪಾಯವನ್ನು ಯೋಚಿಸಲೇಬೇಕು. ಉಪಾಯವನ್ನು ಯೋಚಿಸಲೇಬೇಕು. ಇದಕ್ಕೆ ಕೈಕೆಯೇ ಸಮರ್ಥನಾದವಳು. ಕೈಕೆಯೇ ಸಮರ್ಥನಾದವಳು. ಹಿಂದೆ ದೇವಾಸುರ ಯುದ್ಧದಲ್ಲಿ ಮಹಾರಾಜನಿಗೆ ಕೈಕೆಯು ಸಹಾಯ ಮಾಡಿದ್ದನ್ನು ಮೆಚ್ಚಿ ದಶರಥ ಮಹಾರಾಜರು 2 ವರಗಳನ್ನು ಕೊಟ್ಟಿದ್ದರಂತೆ. ಅದು ಈಗ ಉಪಯೋಗಕ್ಕೆ ಬರಬಹುದು. ಅದೇ ಸರಿ, ಅದೇ ಸರಿ. ನಾನು ಹೀಗೆಯೇ ಕೈಕೆಯ ಅಂತಃಪುರಕ್ಕೆ ಹೋಗಿ ಅವಳಿಗೆ ಈ ವಿಷಯವನ್ನು ತಿಳಿಸಬೇಕು. ತಿಳಿಸಬೇಕು.
ರಾಮ, ನಿನ್ನ ಪಟ್ಟಾಭಿಷೇಕವು ಹೇಗೆ ನಡೆಯುವುದು? ನಾನು ವಾತ್ಸಲ್ಯ ತಾಯಿ, ಈ ಕೋಸಲ ರಾಜ್ಯವನ್ನು ನಾನು ನಿರ್ಮಿಸಲು ಅಶಕ್ತನೆಂತಲೂ ಬರತೇನೆ ಇದಕ್ಕೆ ಯೋಗ್ಯನೆಂತಲೂ ತಿಳಿದು ನನಗೆ ಹಲವು ಮುನಿಗಳ ಪಾದ ಸೇವೆಯನ್ನು ಮಾಡಿಕೊಡುವ ಅವಕಾಶವನ್ನು ಕಲ್ಪಿಸಿಕೊಟ್ಟು ಬಹಳ ಉಪಕಾರವನ್ನು ಮಾಡಿದ್ದೀರಿ ತಾಯಿ. ಆಗಲಿ, ನಿಮ್ಮ ಇಚ್ಛೆಯಂತೆ ಭರತನಿಗೆ ಪಟ್ಟಾಭಿಷೇಕವಾಗಲಿ. ನಂತರ ನಾನು ವನವಾಸಕ್ಕೆ ಹೊರಡುತ್ತೇನೆ ತಾಯಿ. ಕೂಡ ಭರತನಿಗೆ ಪಟ್ಟಾಭಿಷೇಕ ಮಾಡುವುದು ಬಿಡುವುದು ನನಗೆ ಸೇರಿತು. ನೀನು ಮೊದಲು ವನವಾಸಕ್ಕೆ ಹೋಗು. ಆಗಲ್ಲಮ್ಮ, ನಿಮ್ಮ ಇಚ್ಛೆಯಂತೆ ನಾನು ವನವಾಸಕ್ಕೆ ಹೋಗುತ್ತೇನೆ. ಈ ವಿಚಾರವನ್ನು ಮಾತೆಗೂ ಹಾಗೂ ಜಾನಕಿಗೆ ತಿಳಿಸಿ ಬರುತ್ತೇನೆ. ಅಲ್ಲಿವರೆಗೆ ತಂದೆಯವರ ರಕ್ಷಣಾಭಾರವು ನಿಮ್ಮದಾಗಿರಲಿ ತಾಯಿ. ಹೊರಡು ಹೊರಡು. ಆರೋಗ್ಯ ವಿಷಯ ಗೊತ್ತೇ? ಶ್ರೀರಾಮನ ಪಟ್ಟಾಭಿಷೇಕ ಅಂತೆ. ಹೌದಾ? ಸೀತಾಮಾತೆಯವರು ಬ್ರಾಹ್ಮಣೋತ್ತರಿಗೆ ದಾನ ಧರ್ಮ ಕೊಡ್ತಾರಂತೆ. ಹೌದಾ? ಭಾರಿ ಭೋಜನ ಏರ್ಪಾಟಾಗಿದಂತೆ. ಬನ್ನಿ ಹೋಗುವ. ಬನ್ನಿ ಹೋಗೋಣ. ಬನ್ನಿ. Thank you.
ಪಟ್ಟಾಭಿಷೇಕ ಮಹೋತ್ಸವ. ಇಂತಹ ಶುಭ ಸಂದರ್ಭದಲ್ಲಿ ನಾನು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗುವೆ. दीर्घ सुमंगली भव, दीर्घ सुमंगली भव. ಈ ದಿನ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಜಾನಕಿಯು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಭಾಗಿಯಾಗಿರೋಳು. ಇಂತಹ ಸಂತೋಷದ ಸಂದರ್ಭದಲ್ಲಿ ನನಗೊದಗಿರುವ ಈ ಮಂಗಲ ವಾರ್ತೆಯನ್ನು ಇವಳಿಗೆ ಹೇಗೆ ತಿಳಿಸಲಿ? ಸೀತಾ, ಜಾನಕಿ, ಸದಾ ಹಸನುಗಳಾಗಿ ನಗು ನಗುತ್ತಾ ಮಂದಹಾಸವನ್ನು ಬೀರುತ್ತಿದ್ದ ನೀವು ಇಂದು ನಿಮ್ಮ ಮುಖ ಕಮಲ ಬಾಡಿಗೆ ಬಂದಿದೆಯಲ್ಲ, ಈ ನಿಮ್ಮ ಚಿಂತೆಗೆ ಕಾರಣವಾದರೂ ಏನು ಸ್ವಾಮಿ? ಸೀತಾ, ಏನೆಂದು ಹೇಳಲಿ? ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾಮಾತೆ ನಮ್ಮ ತಂದೆಯವರಿಗೆ ಸಹಾಯ ಮಾಡಿದ್ದರಂತೆ. ಆ ಸಹಾಯಕ್ಕಾಗಿ 2 ವರವನ್ನು ಕೇಳಿಕೊಂಡಿದ್ದಾರಂತೆ. ಏನೆಂಬುದಾಗಿ? ಮೊದಲನೇ ವರ ಕೈ ನನಗೆ ನಿಶ್ಚಯವಾಗಬೇಕಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತಮ್ಮ ಮಗನಾದ ಭರತನಿಗೆ ಆಗಬೇಕೆಂತಲೂ ಸ್ವಾಮಿ. ಇನ್ನ 2ನೇ ವರಕ್ಕೆ ನಾನು ನಾರು ಮುಡಿಯನ್ನು ಉಟ್ಟು ಜಟಾವಲ್ಕಟಧಾರೆಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದಲೂ ಕೇಳಿಕೊಂಡಿದ್ದಾರೆ ಸೀತಾ. ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ಹೋಗಿದ್ದೇನೆ. ನೀನು ಇಲ್ಲೇ ಇದ್ದು ಅತ್ತೆ ಮಾವರ ಸೇವೆಯನ್ನು ಮಾಡಿಕೊಂಡಾದರೂ ಇಲ್ಲವಾದರೆ ನಿಮ್ಮ ತಂದೆ ಮನೆಯಲ್ಲಾದರೂ ಇರು. 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಬಹು ಜಾಗ್ರತೆಯಾಗಿ ಬಂದು ಬಿಡುತ್ತೇನೆ ಸೀತಾ. ನನ್ನನ್ನು ಕಳಿಸಿಕೊಡು. ಅಯ್ಯೋ, ಎಂತಹ ವಿಷಮ ವಾರ್ತೆಯನ್ನು ನಾನು ಕೇಳುತ್ತಿದ್ದೇನೆ. ಅಮ್ಮ, ನಾನು ಮಾಡಿದ ಅಪರಾಧವಾದರೂ ಏನು? ಸ್ವಾಮಿ, ನೀವು ವನವಾಸಕ್ಕೆ ಹೋಗಲೇಬೇಕೆ? ಹೌದು ಸೀತಾ. ಹಾಗಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನೀವಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆನು. ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಬೇಡ ಸೀತಾ, ಬೇಡ. ವನವಾಸದ ಆಜ್ಞೆ ನನಗೆ ಮಾತ್ರ. ನೀನು ಸುಮಕೋಮಲಿ ಅರಮನೆಯಲ್ಲಿ ಚೆನ್ನಾಗಿ ಬೆಳೆದವನು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಷ್ಟಪಡುವುದು ನನ್ನಿಂದ ನೋಡಲಾರೆ ಸೀತಾ, ನೋಡಲಾರೆ. ಅದರಲ್ಲಿ 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಬಹು ಜಾಗ್ರತೆಯಾಗಿ ಬಂದು ಬಿಡುತ್ತೇನೆ ಸೀತಾ. ನನ್ನನ್ನು ಕಳಿಸಿಕೊಂಡು. ಸಾಧ್ಯವಿಲ್ಲ ಸ್ವಾಮಿ. ಚಂದ್ರನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ, ನೀವಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆನು. ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಎಂತಹ ಕಷ್ಟ ಬಂದರೂ ಸಹಿಸಿಕೊಂಡು ಕಾಲ ಕಳೆಯುತ್ತೇನೆ. ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಅಗ್ನಿ ಪ್ರವೇಶ ಮಾಡುವೆನು. ಇದೆಂಥ ಉಭಯ ಸಂಕಟ. ವಿಧಿ ಇಚ್ಛೆಯಂತೆಯೇ ಆಗಲಿ. ನಡೆ, ಮಾತಾಪಿತರ ಆಶೀರ್ವಾದವನ್ನು ಪಡೆದುಕೊಂಡು ಹಾಗೆ ಆಗಲಿ. ಅಗ್ರಜ, ನಮಸ್ಕರಿಸುತ್ತೇನೆ. ನಿನಗೆ ಮಂಗಲವಾಗಲಿ. ಅಣ್ಣ, ಮಾತೆಯವರಿಂದ ವಿಷಯ ತಿಳಿಯಿತು. ನನಗೀಗಲೇ ಆಜ್ಞೆಯನ್ನು ಕೊಡು. ಧರ್ಮಾತ್ಮನು ಕುಲಜ್ಯೇಷ್ಠನಾದ ನಿನ್ನಲ್ಲಿ ದ್ವೇಷ ಅಸೂಯೆಯಿಂದಲೋ ಮಗನ ಮೇಲಿನ ಮೋಹದಿಂದಲೋ ರಾಜ ನೀತಿ ಧರ್ಮಗಳನ್ನು ಉಲ್ಲಂಘಿಸಿ ರಾಜ್ಯ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕ ತಂದ ಆ ಕುಲ ದ್ರೋಹಿ ಕೈಕೆಯ ನಾಲಿಗೆಯನ್ನು ಸೀಳಿ ಬಿಡ್ತಾನೆ. ಶಾಂತನಾಗು ಸಹೋದರ, ಶಾಂತನಾಗು. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರನಾಗಿ ಜನಿಸಿದಂತ ನಾವು
ಮಾತಾಪಿತರರ ಆಜ್ಞೆಯನ್ನು ಪಾಲಿಸುವುದೇ ನಮ್ಮ ಆದ್ಯ ಕರ್ತವ್ಯ. ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಡುತ್ತೇನೆ. ನೀನು ಇಲ್ಲೇ ಇದ್ದು ಮಾತಾಪಿತರರ ಸೇವೆಯನ್ನು ಮಾಡಿಕೊಂಡು ಅವರ ಪ್ರೀತಿಯ ಪಾತ್ರನಾಗಿರುವುದರ ಕೂಡದು ಅಣ್ಣ, ಕೂಡದು. ನೀನಿಲ್ಲದ ಈ ಅಯೋಧ್ಯೆಯಲ್ಲಿ ನಾನೂ ಸಹ ಒಂದು ಕ್ಷಣ ಇರಲಾರೆ. ನೀನು ನನ್ನ ಸಂಗಡ ಬಂದರೆ ದುರ್ಬಲ ಆದಂತ ಮಾತಾಪಿತರರ ಸೇವೆಯನ್ನು ಮಾಡುವರಾರು? ಅಗ್ರಜ, ಮಾತಾಪಿತರರ ಸೇವೆ ಮಾಡಲು ಭರತ ಶತ್ರುಘ್ನರಿರುವರು. ಮೇಲಾಗಿ ಕೈಕಾಮಾತೆ ಇರುವಾಗ ನಾನಿಲ್ಲಿದ್ದ ಪ್ರಯೋಜನವೇನು? ನಾನು ಕೂಡ ನಿನ್ನ ಸಂಗಡ ವನವಾಸಕ್ಕೆ ಬರುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗದ ಪಕ್ಷದಲ್ಲಿ ನಾನು ಈಗಲೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಶಾಂತನಾಗು. ಇದೆಂತ ಬಯ್ಯ ಸಂಕಟ? ಹಾಗಲ್ಲ, ಜಾನಕಿಯು ನನ್ನ ಸಂಗಡ ಹೊರಟಿರೋಳು. ನೀನು ಕೂಡ ಹಠ ಸಾಧಿಸುತ್ತಿರುವೆಲ್ಲ ಲಕ್ಷ್ಮಣ. ಸರಿ, ಮಾತಾಪಿತರರ ಆಶೀರ್ವಾದವನ್ನು ಪಡೆದುಕೊಂಡು ಹೊರಡೋಣ. ಹಾಗೆಯೇ ಆಗಲಿ ಅಣ್ಣ. ಆಶೀರ್ವಾದ. ಆಶೀರ್ವಾದ ಎಲ್ಲ ನಮಗಿನ್ನು ವನವಾಸಕ್ಕೆ ಅನುಮತಿಯನ್ನು ಕೊಡಿತಂತೆ. ಕೈಕ ನೋಡು, ನನ್ನ ರಾಮನ ಮುದ್ದು ಮುಖವನ್ನು ನೋಡು. ಅವನನ್ನು ನೋಡಿಯೋ ನಿನ್ನ ಮನಸ್ಸಾದರೂ ಅವನಿಗೆ ಕಾಳಿ ಕಳಿಸಿ ಹೇಗೆ ಬರುತ್ತದೆ? ಬೇಡ ಕೈಕ, ಬೇಡ. ರಾಮನ ವನವಾಸಕ್ಕೆ ಹೋಗುವುದನ್ನು ನಿಲ್ಲಿಸು. ನಿನಗೆ ಕೈ ಮುಗಿದು ಬೇಡವೇನೋ? ಮಾವನವರೇ, ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡಿ. ನೀನು ಸಹ ವನವಾಸಕ್ಕೆ ಹೋಗ್ತಿದೆಯಮ್ಮ. ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ. ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಐಶ್ವರ್ಯವನ್ನೆಲ್ಲ ತೊರೆದು ವನವಾಸಕ್ಕೆ ಹೊರಟಿದಳು, ಸಹಧರ್ಮಿಣಿ. ಇನ್ನೊಬ್ಬಳು ಪತಿಯ ಪ್ರಾಣಕ್ಕೆ ಗ್ರಹಚಾರಿ. ಒಂದು ಮಾನವ ಹೃದಯ, ಇನ್ನೊಂದು ದೇವತಾ. ಜನಕ, ಅಗ್ರಜನ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ನೀನು ಸಹ ವನವಾಸಕ್ಕೆ ಹೊರಟಿರುವ ರಾಮ ರಾಮ ರಾಮನು
ನೀನೇ ಮಾತಾಡಪ್ಪ. ಎಷ್ಟು ಸರ್ ಎರಡು ಸಿಗಬೇಕು. ಟೈಮ್ ಎಷ್ಟಾಗಿದೆ? ಟೈಮ್ ಎಷ್ಟಾಗಿದೆ? ಹಾಂ ರಾಮಲಕ್ಷ್ಮಣ 24 ಅಲ್ವಾ? ನೋಡಿ 5 ನಿಮಿಷ ಮುಂಚೆನೇ ಮಾಡ್ತೀವಿ. ಇಲ್ಲಿಗೆ ನಾಟಕ ಮುಕ್ತಾಯ ಆಯಿತು. ಪಾತ್ರ ಪರಿಚಯವನ್ನು ನಿರ್ದೇಶಕರಾದ ಅಶೋಕ್ ರವರು ಪಾರ್ವತಿ ಪಾತ್ರದಲ್ಲಿ ಶಾಂತನ, ಈಶ್ವರನ ಪಾತ್ರದಲ್ಲಿ ಕೇದಾರ್ನಾಥ್ ವಿಜಯ್, ಶ್ರವಣಕುಮಾರನ ಪಾತ್ರದಲ್ಲಿ ರಾಕೇಶ್, ತಾಂಡವನ ಮುನಿ ಪಾತ್ರದಲ್ಲಿ ಬಾಲಕೃಷ್ಣ, ಜ್ಞಾನವಂತಿ ಪಾತ್ರದಲ್ಲಿ ಮಮತಾ, ಋಷಿಮುನಿ ಪಾತ್ರದಲ್ಲಿ ಮತ್ತು ಬ್ರಾಹ್ಮಣ ಪಾತ್ರದಲ್ಲಿ ಕೃಷ್ಣಕುಮಾರ್, ಋಷಿಮುನಿ ಮತ್ತು ಬ್ರಾಹ್ಮಣ ಪಾತ್ರದಲ್ಲಿ ಕಲ್ಯಾಣ್ ಕುಮಾರ್, ದಶರಥ ಪಾತ್ರದಲ್ಲಿ ನಾನು, ರಾವಣ ಪಾತ್ರದಲ್ಲಿ ಪಳನಿ, ಬ್ರಹ್ಮದೇವನ ಪಾತ್ರದಲ್ಲಿ ತಿಮ್ಮೇಶ್, ವಿಷ್ಣು ಪಾತ್ರದಲ್ಲಿ ಸುಕುಮಾರ್ ಎನ್, ಲಕ್ಷ್ಮೀ ಪಾತ್ರದಲ್ಲಿ ಸುಮಲತಾ ರಂಜಿತ್, ದೇವೇಂದ್ರನ ಪಾತ್ರದಲ್ಲಿ ಹನುಮಂತರಾಜು, ಅಗ್ನಿದೇವನ ಪಾತ್ರದಲ್ಲಿ ಜಾವಿದ್ ಪಾಷಾ, ವಾಯುದೇವನ ಪಾತ್ರದಲ್ಲಿ ವೆಂಕಟೇಶ್, ವರುಣದೇವನ ಪಾತ್ರದಲ್ಲಿ ಪ್ರಕಾಶ್, ಋಷಿಮುನಿ ಪಾತ್ರದಲ್ಲಿ ಉಷಾಕುಮಾರ್, ಕೌಸಲ್ಯ ಪಾತ್ರದಲ್ಲಿ ಗಾಯತ್ರಿ ಕೃಷ್ಣಮೂರ್ತಿ, ಸುಮಿತ್ರಾ ಪಾತ್ರದಲ್ಲಿ ಸುನೈನ ಪಾತ್ರದಲ್ಲಿ ಆಶಾರಾಣಿ ಹಾಗೂ ಯಜ್ಞಪುರುಷದ ಪಾತ್ರದಲ್ಲಿ ವೆಂಕಟೇಶ್, ಯಜ್ಞ ಪುರುಷ ಪಾತ್ರದಲ್ಲಿ ನಾಗೇಂದ್ರ, ಋಷಶೃಂಗಮ್ಮ ಪಾತ್ರದಲ್ಲಿ ವೆಂಕಟೇಶ್ ಹಾಗೂ ಸುಮಂತ್ರನ ಪಾತ್ರದಲ್ಲಿ ಮಾಯಣ್ಣ ಸ್ವಾಮಿಕೆ, ವಸಿಷ್ಠ ಪಾತ್ರದಲ್ಲಿ ತಿಮ್ಮಪ್ಪ, ಯಮದೇವನ ಪಾತ್ರದಲ್ಲಿ ಶೇಖರಪ್ಪ, ಜನಕ ಮಹಾರಾಜನ ಪಾತ್ರದಲ್ಲಿ ನಾಗರಾಜ್, ಗುರುದೇವ ಶತಾನಂದ ಪಾತ್ರದಲ್ಲಿ ಸ್ವಾಮಿಗೌಡ, ಮಂತರೆ ಪಾತ್ರದಲ್ಲಿ ಚೂಡಾಮಣಿ, ಕೈಕೆ ಪಾತ್ರದಲ್ಲಿ ಶಿವಾಮೂರ್ತಿ, ಸೀತೆ ಪಾತ್ರದಲ್ಲಿ ಶ್ರೀರಾಮ ಪ್ರತೀಕ್ಷಾ, ಶ್ರೀರಾಮನ ಪಾತ್ರದಲ್ಲಿ ಉಮಾ ಯಲ್ಲಪ್ಪ ಕಲಿವಾಳ್, ಲಕ್ಷ್ಮಣ ಪಾತ್ರದಲ್ಲಿ ಪವಿತ್ರ ಮಂಜುನಾಥ್ ಹಾಗೂ ಲಕ್ಷ್ಮಣ ಹೆಂಡತಿ ಪಾತ್ರದಲ್ಲಿ ಪ್ರಿಯಾ, ರಂಬೆ ಪಾತ್ರದಲ್ಲಿ ಸೋನಾ,
ಬ್ರಹ್ಮದೇವನ ಪಾತ್ರದಲ್ಲಿ ರಾಮೇಗೌಡ, ಬೆಳಕು ಆಕಾಶ್, ರಂಗಸಜ್ಜಿಕೆ ವೇಣುಗೋಪಾಲ್, ರಂಗಪರಿಕರ ಮೋಹನ್ ಕುಮಾರ್, ತಿಮ್ಮೇಶ್ ನಾಯಕ್, ಪ್ರಚಾರಕರೇ ಪ್ರಕಾಶ್, ಪ್ರಚಾರಕರೇ ರಂಜಿತ್, ಹಾರ್ಮೋನಿಯಂ ಪಾತ್ರದಲ್ಲಿ ಗುರುಸ್ವಾಮಿ, ಕೀಬೋರ್ಡ್ನಲ್ಲಿ ನಂಜುಂಡಸ್ವಾಮಿ ದಬ್ಬೆಘಟ್ಟ, ತಬಲಾದಲ್ಲಿ ಗುಂಡಣ್ಣ ಮಂಡ್ಯ, ಕ್ಲಾರಿನೆಟ್ನಲ್ಲಿ ಶೋಕೇಶ್ ಕುಮಾರ್, ಸಂಗೀತ ಶ್ರೀನಿವಾಸ್ ಕೆಆರ್, ಹಾಡುಗಾರರು ಶ್ರೀನಿವಾಸ್ ಕೆಆರ್ ಮತ್ತು ವರದರಾಜು. ಕೆಲವು ಗೀತೆಗಳನ್ನು ಬರೆದುಕೊಟ್ಟ ಈ ನಾಟಕಕ್ಕೆ DC ಶ್ರೀನಿವಾಸ ಮೂರ್ತಿ ಹಾಗೂ ಕಲಾಕ್ಷೇತ್ರದ ಸಿಬ್ಬಂದಿ ಹಾಗೂ ಸಾಹಿತ್ಯ ಕೂಟದ ಸಿಬ್ಬಂದಿಯವರಿಗೆ ಪ್ರತ್ಯಕ್ಷವಾಗಿ ಪ್ರತ್ಯಕ್ಷ ಮಾಡಿದ ಅವರಿಗೆ ತುಂಬ ಧನ್ಯವಾದಗಳು. ಶ್ರವಣಕುಮಾರನಾಗಿ ರಾಜೇಶ್, ಮತ್ತೆ ಅವರ ತಂದೆ ತಾಯಿಯಾಗಿ ಬಾಲಕೃಷ್ಣ ಮತ್ತು ಮಮತಾ, ಮತ್ತೆ ಪಾತ್ರ ಯಾವುದು? ಋಷಿಮುನಿ ನಾಗರಾಜ್. ಗಿರೀಶ್ಗೆ ಸ್ಟೇಜ್ಗೆ ಗಿರೀಶ್ ಮತ್ತು ರಂಗನಾಥ್. ರಂಗಸಜ್ಜಿಕೆಯಲ್ಲಿ ಇಷ್ಟೆಲ್ಲ ಈ ನಾಟಕಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶ್ರಮಿಸಿದ ಎಲ್ರಿಗೂ ಧನ್ಯವಾದಗಳು. ಎಲ್ಲರೂ ಮುಂದೆ ಬನ್ನಿ. ಮೇಡಮ್ ಬನ್ನಿ ವೇದಿಕೆ ಮೇಲೆ. ಈ ನಾಟಕದ ಸಂಚಾಲಕರು ಚೇತನ್ ಕುಮಾರ್ ಅವರು ಮುಂದಕ್ಕೆ ಬನ್ನಿ. ಗಿರೀಶ್ ಮತ್ತೆ ಹಿಂದೆ ಇದ್ದವ್ರು ಎಲ್ಲರೂ ಬನ್ನಿ, ಮುಂದೆ ಬನ್ರಪ್ಪ. ಗಿರೀಶ್ ಬಂದು ನಮಸ್ಕಾರ ಮಾಡಿ ಹಿಂದಕ್ಕೆ ಹೋಗ್ರಪ್ಪ. ಬನ್ರಿ. ಹಾ, ಆಯ್ತು. ಸಂಗೀತ ತಂಡದ ಎಲ್ಲ ಕಲಾವಿದರು ವೇದಿಕೆ ಮೇಲೆ ಬನ್ನಿ. ಹಾರ್ಮೋನಿ ಮಾಸ್ಟರ್ ಅವ್ರ ಹೆಸರೇನಪ್ಪ? ಅವ್ರನ್ನೆಲ್ಲ ಹಾರ್ಮೋನಿ ಮಾಸ್ಟರ್ ಗುರುಸ್ವಾಮಿಗಳು ಬನ್ನಿ. ಮಂಡ್ಯ ಗುಂಡಣ್ಣ ಮತ್ತೆ ನಂಜುಂಡ ಸ್ವಾಮಿ ಅವರು, ಮತ್ತೆ ಕ್ಲಾರಿನೆಟ್ ನಲ್ಲಿ ಶೋಕೇಶ್ ಕುಮಾರ್ ಅವರು, ಎಲ್ಲರೂ ವೇದಿಕೆ ಮೇಲೆ ಬನ್ನಿ. ನಾಟಕ ಅದ್ಭುತವಾಗಿ ಮೂಡಿ ಬಂದಿದೆ. ತಮ್ಮ ಚಪ್ಪಾಳಿಯೊಂದಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸುಲಭ ಸರ್, ನೀವು ಬನ್ನಿ.